ನಮಗೆ ಇಂತಹ ಖಾತೆ ಬೇಕು ಅಂತ ಹಿರಿಯರು ಮುನ್ಸ್ಕೊಳ್ತಾ ಇದ್ರೆ, ಇತ್ತ KJ ಜಾರ್ಜ್ ಅವರು ಕೂಡ ನಮಗೂ ಇದರಲ್ಲಿ ಬೇಸರ ಇದೆ, ನಮಗೂ ಕೂಡ ಬೇರೆ ಖಾತೆ ಕೊಡಬೇಕಾಗಿತ್ತು, ಸೀನಿಯಾರಿಟಿ ಅನ್ನೋದೇನಿದೆ, ಹಿರಿಯರು ಅನ್ನೋದೇನಿದೆ ಅದನ್ನ ನೋಡಿ ನಮಗೆ ಕೊಡಬೇಕಾಗಿತ್ತು ಅಂತ ಇತ್ತ ಜಾರ್ಜ್ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾತೆ ಹಂಚಿಕೆ ವಿಚಾರವಾಗಿ ಸಚಿವ ಮುನಿಸನ್ನ ಮಾಡಿಕೊಂಡಿರೋದು ರಾಜೀನಾಮೆಯಿಂದ ನಡುಗಿದಂತಹ ಕೈಕೋಟೆ. ಈಗ DKಶಿ ಸರ್ಕಾರದಲ್ಲಿ ಮತ್ತೊಂದು ಬಿಗ್ ವಿಕೆಟ್ ಪತನದ ಆತಂಕ ಶುರುವಾಗ್ತಾ ಇದೆ. ವರ್ಗಾವಣೆ ದಂಧೆ ಕಿಚ್ಚಿಗೆ ಸಚಿವ ಸ್ಥಾನಕ್ಕೆ ಕ್ರಾಸ್ ಆದ ನಾಯಕ ಇತ್ತ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಬೇಡ, ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಿಕ್ಕಿದ್ದಕ್ಕೆ ಕೃಷ್ಣ ಬೈರೇಗೌಡ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಖಾತೆ ಹಂಚಿಕೆ ಬೆನ್ನಲ್ಲೇ ಈಗ ಕೈ ರಾಜಕೀಯದಲ್ಲಿ, ಕೈ ಸರ್ಕಾರದಲ್ಲಿ ಬಹಳ ಗೊಂದಲ, ಮುನಿಸು, ಬೇಸರ ಎದ್ದು ಕಾಣ್ತಾ ಇದೆ. DKಶಿ ಸರ್ಕಾರದಲ್ಲಿ ಈಗ ಮತ್ತೊಂದು ಹಿರಿಯ ಆದಂತಹ ಸಚಿವರ ಸ್ಥಾನದಲ್ಲಿರುವಂತಹ ಹಿರಿಯರು ಮತ್ತೊಂದು ವಿಕೆಟ್ ಕೆಳಗೆ ಬಿದ್ದು ಬಿಡುತ್ತೆ ಅಥವಾ ಕೈ ತಪ್ಪಿ ಹೋಗುತ್ತೆ ಅನ್ನೋ ಆತಂಕ ಈಗ ಸರ್ಕಾರದಲ್ಲಿ ಮೂಡಿ ಬರ್ತಾ ಇರೋದು. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮುನಿಸುಗಳಿದೆ, ನನಗೆ ಈ ಖಾತೆ ಬೇಕು, ನನಗೆ ಈ ಖಾತೆ ಬೇಕು ಅಂತ ಹೇಳಿ. ಆದರೆ ಯಾವ ಖಾತೆಯನ್ನು ಕೊಟ್ಟಿದ್ದಾರೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಚಿವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಈ ಖಾತೆ ಬಂದಿದೆ, ನನಗೆ ಇದಿಷ್ಟ ಆಗ್ತಾ ಇಲ್ಲ, ಅಥವಾ ಇದಕ್ಕೆ ನಾನು ಇಷ್ಟು ವರ್ಷ ಪಕ್ಷದಲ್ಲಿ ದುಡ್ದಿದ್ದೇನೆ, ನನಗೆ ಸಿಕ್ಕಿರೋದು ಇದೇನಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಆಂತರಿಕವಾಗಿ ಬಹಳಷ್ಟು ಇನ್ನೂ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಸದ್ಯ DKಶಿ ಅವರಿಗೆ ಇದೊಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬಹುದು. ಹಾಲಿ ಮುಖ್ಯಮಂತ್ರಿಗಳಾದಂತಹ DKಶಿ ಅವರಿಗೆ ಒಂದು ರೀತಿ ಇದು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಡಬೇಕು ಅಂತ ಹೇಳಿ. ಸದ್ಯ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ನನಗೆ ಇಂತಹದ್ದೇ ಒಂದು ಖಾತೆ ಬೇಕು, ನಾನು ಹಿರಿಯರು, ಹಾಗಾಗಿ ನಾನು ಪಕ್ಷಕ್ಕೆ ಬಹಳ ದುಡ್ದಿದ್ದೇನೆ, ನನಗೆ ಬೇಕು ಇಂತಹ ಒಂದು ಖಾತೆ ಅಂತ ಈ ಕಡೆ ರಾಮಲಿಂಗಾರೆಡ್ಡಿ ಅವರು ಕೇಳ್ಕೊತಾ ಇರೋದು. ಇತ್ತ ಮುನಿಯಪ್ಪ ಅವರು ನನಗೂ ಕೂಡ ಈ ಖಾತೆ ನೀವು ಕೊಟ್ಟಿರೋದು ಸಮಾಧಾನ ಆಗ್ತಾ ಇಲ್ಲ, ನನಗೆ ಅಸಮಾಧಾನ ಇದೆ ಈ ಖಾತೆಯ ಬಗ್ಗೆ, ದಯಮಾಡಿ ನನಗೆ ಖಾತೆಯನ್ನು ಚೇಂಜ್ ಮಾಡಿ ಅಂತ ಇತ್ತ ಖಾತೆಗೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವರು ಮುನಿಸ್ಕೊಂಡಿರೋದು. ಜಾರ್ಜ್ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು.